ನಮಗೆ 2 ಮಂತ್ಸ್ ಬ್ಯಾಕ್ ಗೊತ್ತಿದೆ ಮೇಡಮ್. ಅಲ್ಲಿ ಕನ್ಫರ್ಮ್ ಮಾಡಿದರು ಓವರೆಂಟ್ ಕ್ಯಾನ್ಸರ್ ಅಂತ. ಅದರಲ್ಲಿ ನೀರು ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದರು ಅವರು. ಒಂದು 2 ಡೇಸ್ಗೆ ಒಂದು ಹೊಟ್ಟೆ ಸ್ವಲ್ಪ ದಪ್ಪ ಆಗಿದೆ. ICU ಹತ್ರ ಒಂದು 24 ಡೇಸ್ ICU ಅಲ್ಲೇ ಇಟ್ಬಿಟ್ಟು ಏನಕ್ಕೆ ಈ ಥರ ಬಂದಿದೆ ಸರ್ ಅಂತ ಹೇಳಿದ್ದೀನಿ. ಅವ್ರಿಗೆ ಅದು ಏನು ನನಗೆ ಐಡಿಯಾ ಇಲ್ಲ. ಪ್ರಸನ್ನ ಕುಮಾರ್, ಧರ್ಮವರಂ, ಆಂಧ್ರ. ನಮ್ಮ ವೈಫ್ ಚಂದನ, 29 ಇಯರ್ಸ್. ಇಲ್ಲ, ನಮಗೆ 2 ಮಂತ್ಸ್ ಬ್ಯಾಕ್ ಗೊತ್ತಿದೆ ಮೇಡಮ್, ಗೊತ್ತಾಗಿದೆ. ಇಲ್ಲೇ ಹಾಸ್ಪಿಟಲ್ ಹತ್ರ ಬಂದಿದ್ದೀನಿ. ಅಲ್ಲಿ ಕನ್ಫರ್ಮ್ ಮಾಡಿದರು ಓವರೆಂಟ್ ಕ್ಯಾನ್ಸರ್ ಅಂತ. ಏನೂ ಕಾಣಿಸಿಲ್ಲ ಸರ್ ಮೇಡಮ್. ಒಂದೇ ಸೀತ ಬಂದಿದೆ, ಹೊಟ್ಟೆ ನೋವು ಜಾಸ್ತಿ ಇದೆ, ಅದರಲ್ಲಿ ನೀರು ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದರು ಅವರು. ಒಂದು 2 ಡೇಸ್ಗೆ ಒಂದು ಹೊಟ್ಟೆ ಸ್ವಲ್ಪ ದಪ್ಪ ಆಗಿದೆ. ಅದು ನೋಡ್ತಾ ಇದ್ದೀನಿ ಮೇಡಮ್. ಈಗ ಅವ್ರು ಇನ್ನೂ ಏನು ಹೇಳ್ತಾ ಇಲ್ಲ ಮೇಡಮ್. ಅದು ಟ್ರೈ ಮಾಡ್ತಾ ಇದ್ದೀನಿ ಅವ್ರಿಗೆ. ಏನಕ್ಕೆ ಈ ಥರ ಬಂದಿದೆ ಸರ್ ಅಂತ ಹೇಳಿದ್ದೀನಿ. ಅವ್ರಿಗೆ ಅದು ಏನು ನನಗೆ ಐಡಿಯಾ ಇಲ್ಲ. ಆಲ್ಮೋಸ್ಟು ಅಬಾಷನ್ಸು ಏನನ್ನ ಆಗಿದೆಯಾ ಅಂತ. ಒಂದು ಸೀತ ಆಗಿದೆ ಸರ್ ಅಂತ ನಾವು ಹೇಳಿದ್ದೀನಿ. ಮೇ ಬಿ ಅದಕ್ಕೂ ಏನೋ ಬರೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಅವರು. ಅದೇನು ಯಾರಿಗೂ ಇಲ್ಲ ಮೇಡಮ್. ಅವ್ರ ಸೈಡು ಯಾರಿಗೂ ಇಲ್ಲ, ನಮ್ಮ ಸೈಡ್ಗೂ ಯಾರೂ ಇಲ್ಲ. ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ ಇರೋದು ಮೇಡಮ್. ಯಾಕಂದರೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಆಗುತ್ತೆ, ಏನು ಟೆನ್ಷನ್ ಮಾಡಬೇಡ.